ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಯಾವುದಾಗಬೇಕು? 32 33 ಕೇಳಿಸ್ತಾ ಇದೆಯಾ? ಕೇಳುತ್ತಾ ಗುರುಗಳೇ? 32ನೇ ಶ್ಲೋಕ ಆಗಬೇಕು ಅನ್ಸುತ್ತೆ ಅಲ್ವಾ? ಹೌದು ಗುರುಗಳೇ. ನವಮ ಸ್ಕಂಧದ 14ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕ. ಯೋ ರಾತೋ ದೇವಯಜನೆ ದೇವೈರ್ಗಾಧಿಸುತಾಯಸಃ ದೇವರಾತ ಇತಿ ಖ್ಯಾತಃ ಶುನಶ್ಶೇಪಸ್ತು ಭಾರ್ಗವಃ. ಶುನಶ್ಶೇಪ ದೇವರಾತ ಅಂತ ಕರೆಸ್ಕೊಂಡದ್ದು ಹೇಗೆ ಅಂತ ಒಂದು ಪ್ರಶ್ನೆ ಉಳಿದಿತ್ತು. ಅವನು ಆಜೀಗರ್ತನ ಮಗ. ಆಜೀಗರ್ತನ 3 ಜನ ಮಕ್ಕಳಲ್ಲಿ ಮಧ್ಯಮ. ಮೊದಲನೇ ಮಗನ ಮೇಲೆ ಬಹಳ ಪ್ರೀತಿ ಇದ್ದದ್ರಿಂದ ಅವನನ್ನ ಬಲಿ ಕೊಡ್ಲಿಕ್ಕೆ ಮಾರಲಿಲ್ಲ. ಕೊನೆ ಮಗನ ಮೇಲೆ ತಾಯಿಗೆ ಪ್ರೀತಿ ಜಾಸ್ತಿ ಇದ್ದಿದ್ದರಿಂದ ಅವಳಿಗೆ ಕೊಡೋ ಇಷ್ಟ ಇರಲಿಲ್ಲ. ಹಾಗಾಗಿ ಮಧ್ಯಮನಾದಂತಹ ಶುನಶ್ಶೇಪನನ್ನ ಹರಿಶ್ಚಂದ್ರನಿಗೆ ಮಾರಿದ್ದ ಆಜೀಗರ್ತ. ಹಾಗಾಗಿ ಹರಿಶ್ಚಂದ್ರನಿಗೆ ಮಗ ಆಗಬೇಕು.
ಅಥವಾ ಅಜಿಗರ್ತನಿಗೆ ಮಗ ಆಗಬೇಕು. ಅವನು ಕೊಂಡುಕೊಂಡಿದ್ದ ಹರಿಶ್ಚಂದ್ರ ಬಲಿ ಕೊಡಬೇಕು ಅಂತನ್ನೋ ಉದ್ದೇಶದಿಂದ ವಿಶ್ವಾಮಿತ್ರ ಋಷಿಗಳನ್ನ ಇವನೇ ಸ್ವೀಕಾರ ಮಾಡಿದ. ನನಗಿಬ್ರು ಬೇಡ ಅಂತ ಹೇಳಿ ವಿಶ್ವಾಮಿತ್ರ ಋಷಿಗಳನ್ನ ಸ್ವೀಕಾರ ಮಾಡಿದ. ಅವರಿಗೆ 100 ಜನ ಮಕ್ಕಳಿದ್ರು ಕೂಡ ಇವನನ್ನೇ ಹಿರಿಯನನ್ನಾಗಿ ಒಪ್ಪಿಕೊಳ್ಳ್ರಿ ಅಂತ ವಿಶ್ವಾಮಿತ್ರರು ಹೇಳಿದ್ರು. ಹಾಗೆ ಅಂತ ಎಲ್ಲರೂ ಒಪ್ಪಿಕೊಂಡ್ರು. ಇಲ್ಲಿ ದೇವರಾತ ಅನ್ನೋ ಹೆಸರು ಇವನಿಗೆ ಯಾಕೆ ಬಂತು ಅಂದ್ರೆ, ದೇವಯಜನೆ ದೇವೈಹಿ ಗಾಧಿಸುತಾಯ ರಾತಃ. ವಿಶ್ವಾಮಿತ್ರರಿಗೆ ಕೊಟ್ಟದ್ಯಾಕೆ, ವಿಶ್ವಾಮಿತ್ರರು ಸ್ವೀಕಾರ ಮಾಡಿದ್ಯಾಕೆ ಅಂದ್ರೆ, ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೋಸ್ಕರ ಮಾಡಿದ ಯಜ್ಞ ಏನಿದೆ, ಆ ಯಜ್ಞದಲ್ಲಿ ದೇವತೆಗಳು ಇವನನ್ನ ನನಗೆ ಕೊಟ್ಟಿದ್ದಾರೆ. ಆದ್ರಿಂದ ಇವನಿಗೆ ದೇವರಾತ ಅಂತ ಪ್ರಸಿದ್ಧನಾಗಲಿ ಅಂತಾರೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರು ಅವನನ್ನ ಸ್ವೀಕಾರ ಮಾಡಿ ಇವನಿಗೆ ದೇವರಾತ ಅಂತ ಹೆಸರು ಬರಲಿ. ಯಾಕೆ? ಯಜ್ಞದಲ್ಲಿ ದೇವತೆಗಳು ಇವನ್ನ ನನಗೆ ಕೊಟ್ಟಿದ್ದಾರೆ. ದೇವತೆಗಳ ಆರಾಧನೆ ಮಾಡ್ಲಿಕ್ಕೋಸ್ಕರ ಮಾಡಿದ ಯಜ್ಞದಲ್ಲೇ ನನಗೆ ದೇವತೆಗಳು ಇವನನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇವನು ಭಾರ್ಗವ, ಭೃಗುವಂಶದವನು. ಅಂತಹ ಶುನಶ್ಚೇಪ ಇವತ್ತಿನಿಂದ ದೇವರಾತ ಎಂಬುದಾಗಿ ಪ್ರಸಿದ್ಧನಾಗಲಿ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಆದ್ರಿಂದ ಅವನಿಗೆ ದೇವರಾತ ಅಂತ ಇನ್ನೊಂದು ಹೆಸರು ಶುನಶ್ಚೇಪನಿಗೆ. ಯೋ ರಾತೋ ದೇವಯಜನೆ ದೇವೈರ್ಗಾಧಿಸುತಾಯಸಃ ದೇವರಾತೈತಿ ಖ್ಯಾತಃ ಶುನಶ್ಚೇಪಸ್ತು ಭಾರ್ಗವಃ. ಯೇ ಮಧುಚ್ಛಂದಸೋ ಜ್ಯೇಷ್ಠಾಃ ಕುಶಲಂ ಮೇನಿರೇ ನತತ್ ಅಶಪತ್ತಾನ್ ಮುನಿಕ್ರುದ್ಧೋ ಮ್ಲೇಚ್ಛಾ ಭವತ ದುರ್ಜನಾಃ. ಹೀಗೆ ವಿಶ್ವಾಮಿತ್ರರು ಅವನಿಗೆ ಇವತ್ತಿನಿಂದ ನೀನು ದೇವರಾತ ಅಂತ ಪ್ರಸಿದ್ಧ ಆಗು ಅಂತ ಹೇಳಿದಾಗ 50 ಜನ ಮಕ್ಕಳು ಏನಿದ್ರಲ್ಲ ದೊಡ್ಡವರು, ಮಧುಚ್ಛಂದನಿಗಿಂತ ಈ ಕಡೆ ಇರುವಂತ 50 ಜನರನ್ನ ಮಧುಚ್ಛಂದರು ಅಂತ ಕರೆದ್ರು ಅಂತ ಹಿಂದೆ ಹೇಳಿದ್ರು. ಆ ಮಧುಚ್ಛಂದನಿಗಿಂತ ದೊಡ್ಡವರಾದಂತಹ ಇನ್ನು 50 ಜನ ಇದ್ರಲ್ಲ ವಿಶ್ವಾಮಿತ್ರ ಋಷಿಗಳ ಮಕ್ಕಳು, ಆ ಹಿರಿಯರಾದಂತಹ 50 ಮಂದಿ ಮಕ್ಕಳೇನಿದ್ದಾರೆ ಅವರು ಇದನ್ನ ಸರಿ ಅಂತ ಒಪ್ಪಲಿಲ್ಲ. ಆವಾಗ ವಿಶ್ವಾಮಿತ್ರರಿಗೆ ಏನಾಯ್ತು, ಕೋಪ ಬಂತು. ನನ್ನ ಮಾತನ್ನ ಇವರು ಕೇಳ್ತಾ ಇಲ್ಲಲ್ಲ ಅಂತ ವಿಶ್ವಾಮಿತ್ರರಿಗೆ ಕೋಪ ಬಂತು ಆ 50 ಜನರ ಮೇಲೆ. 100 ಜನ ಮಕ್ಕಳಲ್ಲಿ ಮಧ್ಯಮದವನು ಮಧುಚ್ಛಂದ. ಆ ಮಧುಚ್ಛಂದನಿಗಿಂತ ಕೆಳಗಿನವರೆಲ್ಲ ಮಾಧುಚ್ಛಂದರು ಅಂತ ಪ್ರಸಿದ್ಧರಾಗಿರ್ತಕ್ಕಂಥವರು. ಆ ಮಧುಚ್ಛಂದನಿಗಿಂತ ಮೇಲಿನವರೇನಿದ್ದಾರೆ ಅವರು 50 ಮಂದಿ ಮಕ್ಕಳು ದೊಡ್ಡವರು ಒಪ್ಕೊಳ್ಳಿಲ್ಲ ಇವರು ಹೇಳಿದ್ದನ್ನ, ವಿಶ್ವಾಮಿತ್ರರು ಹೇಳಿದ್ದನ್ನ ಅವರು ಒಪ್ಕೊಳ್ಳಿಲ್ಲ. ಆದ್ರಿಂದ ಅವರಿಗೆ ಕೋಪ ಬಂದು ಅವರು ಶಾಪ ಕೊಡ್ತಾರೆ, ನೀವು ದುರ್ಜನರು, ನೀವು ಚಂಡಾಲರಾಗ್ರಿ ಅಂತ ಶಾಪ ಕೊಟ್ಬಿಡ್ತಾರೆ. ಮ್ಲೇಚ್ಛಾ ಭವತ ಅಂತ. ನೀವು ಮ್ಲೇಚ್ಛರು ಅಂದ್ರೆ ಚಂಡಾಲರು, ಚಂಡಾಲರಾಗ್ರಿ ಅಂತ ಶಾಪ ಕೊಡ್ತಾರೆ ಆ 50 ಜನರಿಗೆ, ಮಧುಚ್ಛಂದನಿಗಿಂತ ಮೇಲೆ ಇರುವಂತಹ 50 ಜನರಿಗೆ. ಮ್ಲೇಚ್ಛ ಅನ್ನೋ ಶಬ್ದಕ್ಕೆ ಸತ್ಯಧರ್ಮ ತೀರ್ಥರು ಆಂಧ್ರಾದಯೋ ದುರ್ಜನಾಹ ದುಷ್ಟ ಪ್ರಜಾಶ್ಚ ಅಂತ ಬರೀತಾರೆ. ಆಂಧ್ರದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ದುರ್ಜನರು, ದುಷ್ಟರಾದ ಜನರು ಅಂತ ಬರೆದಿದ್ದಾರೆ. ಅವರಿಗೆ ಶಾಪ ಕೊಡ್ತಾರೆ 50 ಜನರಿಗೆ ವಿಶ್ವಾಮಿತ್ರರೇ ತಮ್ಮ ಮಕ್ಕಳಿಗೆ.
ಯೇ ಮಧುಚ್ಛಂದಸೋ ಜ್ಯೇಷ್ಠಾಃ ಕುಶಲಂ ಮೇನಿರೇನ ತತ್ ಅಶಪತ್ತಾನ್ಮುನಿ ಕ್ರುದ್ಧೋ ಮ್ಲೇಚ್ಛಾ ಭವತ ದುರ್ಜನಾಃ ಸಹೋವಾಚ ಮಧುಚ್ಛಂದಾಃ ಸಾರ್ಧಂ ಪಂಚಾಶತಾ ತತಃ ಯನ್ನೋ ಭವಾನ್ ಸಂಜಾನೀತೆ ತಸ್ಮಿಂಸ್ತಿಷ್ಠಾಮಹೇ ವಯಂ. ಈ ಮಧ್ಯದಲ್ಲಿರ್ತಕ್ಕಂತಹ ಮಧುಚ್ಛಂದ ಏನಿದ್ದಾನೆ ಅವನು ಉಳಿದ ತನ್ನ 50 ಮಂದಿ ಏನಿದ್ದಾರೆ ತಮ್ಮಂದಿರು ಅವರ ಜೊತೆಗೆ ಬಂದು ಹೇಳಿದಂತೆ, ನೀನು ನಮಗೇನು ಆದೇಶ ಕೊಟ್ಟಿದೆಯೋ ಅದರಂತೆ ನಾವು ನಡ್ಕೊಳ್ತೇವೆ ಅಂತ ಮಧುಚ್ಛಂದ ಹೇಳಿದ. ಆ ಮಧುಚ್ಛಂದನಿಗಿಂತ ಕೆಳಗಿನ 50 ಜನರು ಕೂಡ ಅದನ್ನು ಒಪ್ಪಿಕೊಂಡಿದ್ರು. ಅವರನ್ನೆಲ್ಲ ಕರ್ಕೊಂಡು ಬಂದು ಮಧುಚ್ಛಂದ ತಂದೆಗೆ ಹೇಳ್ತಾ ಇದ್ದಾನೆ, ನೀನೇನು ಆದೇಶ ಮಾಡಿದ್ಯೋ ಅದರಂತೆ ನಾವು ನಡ್ಕೊಳ್ತೇವೆ. ಸಹೋವಾತ ಮಧುಚ್ಛಂದಾಃ ಸಾರ್ಧಂ ಪಂಚಾಶತಾ ತತಃ ಯನ್ನೋ ಭವಾನ್ ಸಂಜಾನೀತೆ ತಸ್ಮಿನ್ ತಿಷ್ಠಾಮಹೇ ವಯಂ. ಜ್ಯೇಷ್ಠಂ ಮಂತ್ರದೃಶಂ ಚಕ್ರುಃ ತಾಮನ್ವಂಚೋ ವಯಂ ಸ್ಮಹಿ ವಿಶ್ವಾಮಿತ್ರಸ್ತುತಾನಾಃ ವೀರವಂತೋ ಭವಿಷ್ಯಥ. ಈ ರೀತಿ ಹೇಳಿದಾಗ ಮಧುಚ್ಛಂದ ಮುಂತಾದವರೆಲ್ಲ ಅವನನ್ನ ಶುನಶ್ಶೇಪನನ್ನ ಹಿರೇ ಅಣ್ಣ ಮಾಡಿಕೊಂಡ್ರು. ಶುನಶ್ಶೇಪ ಭಾರಿ ದೊಡ್ಡ ಋಷಿ, ವೇದ ಮಂತ್ರವನ್ನ ಕಂಡುಕೊಂಡಂತಹ ಋಷಿಗಳು. ಅವರು ಕಂಡುಕೊಂಡಂತಹ ವೇದ ಮಂತ್ರ ಕಸ್ಯ ನೂನಂ ಅಂತ ಪ್ರಾರಂಭ ಆಗ್ತದೆ. ಕಸ್ಯ ನೂನಂ ಕಥಮಸ್ಯಾಮೃತಾನಂ ಮನಾಮಹೇ ಚಾರುದೇವಸ್ಯ ನಾಮ ಅಂತ ಇತ್ಯಾದಿ ಮಂತ್ರಗಳನ್ನ ಕಂಡುಕೊಂಡಂತಹ ಮಂತ್ರದ್ರಷ್ಟಾರರಾದಂತಹ ಋಷಿಗಳು ಶುನಶ್ಶೇಪ ಋಷಿಗಳು. ಅಂತಹ ಶುನಶ್ಶೇಪನನ್ನ ಹಿರಿಯ ಅಣ್ಣನಾಗಿ ಮಾಡ್ಕೊಂಡ್ರಂತೆ ಇವರೆಲ್ಲ. ನಾವೆಲ್ಲ ನಿನಗೆ ಚಿಕ್ಕ ಸೋದರರಾಗ್ತೇವೆ ಅಂತ ಮಧುಚ್ಛಂದ ನಿಂದ ಹಿಡ್ಕೊಂಡು ಉಳಿದ ಕೆಳಗಿನ 50 ಜನ ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ಅವನನ್ನ ಈ ಮಂತ್ರದ್ರಷ್ಟಾರನಾದಂತಹ ಶುನಶ್ಶೇಪನನ್ನ ಹಿರಿಯ ಅಣ್ಣನನ್ನಾಗಿ ಮಾಡಿಕೊಂಡ್ರು. ಆವಾಗ ವಿಶ್ವಾಮಿತ್ರ ಋಷಿಗಳು ಬಹಳ ಸಂತುಷ್ಟರಾಗಿ ಆ ಎಲ್ಲ ಮಕ್ಕಳಿಗೂ ಕೂಡ ವರವನ್ನ ಕೊಡ್ತಾರೆ. ನೀವು ಒಳ್ಳೆ ಸತ್ಪುತ್ರ ಸಂತಾನವನ್ನ ಪಡೆಯುವಂತೆ ಆಗ್ಲಿ ಅಂತ ವರ ಕೊಡ್ತಾರೆ. ಮೇಲಿನ 50 ಜನರಿಗೆ ನೀವು ಮ್ಲೇಚ್ಛರಾಗ್ರಿ ಅಂತ ಶಾಪ ಕೊಡ್ತಾರೆ. ಈ ಕೆಳಗಿನ 50 ಜನರಿಗೆ ವಿಶ್ವಾಮಿತ್ರರು ತಮ್ಮ ಮಾತನ್ನ ಕೇಳಿದ್ದಕ್ಕೋಸ್ಕರ ಸಂತುಷ್ಟರಾಗಿ ನೀವು ಒಳ್ಳೆ ಮಕ್ಕಳನ್ನ ಪಡೀರಿ ಅಂತ ವರ ಕೊಡ್ತಾರೆ. ಸತ್ಪುತ್ರವಂತಹ ಒಳ್ಳೆ ಮಕ್ಕಳನ್ನ ಪಡೀರಿ ನೀವು. ವೀರವಂತೋ ಭವಿಷ್ಯತ. ವೀರವಂತಹ ಅಂತಿದೆ. ವೀರವಂತ ಅಂದ್ರೆ ಒಳ್ಳೆ ಮಕ್ಕಳನ್ನ ಪಡೀರಿ, ಒಳ್ಳೆ ಸಂತಾನವನ್ನ ಪಡೀರಿ ಅಂತ ಅರ್ಥ. ಪ್ರಜಾವಂತಹ, ಪುತ್ರವಂತಹ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವೀರವಂತಹ, ಪುತ್ರವಂತಹ, ಕರ್ತವ್ಯೇ ವಿಶಿಷ್ಟ ಪ್ರೇರಣಾವಂತೋ ವಾ ಅಂತ ವಿಜಯಧ್ವಜರು ಮತ್ತೊಂದು ಅದಕ್ಕೆ ಅರ್ಥ ಬರೆದಿದ್ದಾರೆ. ವಿಶಿಷ್ಟ ಪ್ರೇರಣಾ ಉಳ್ಳವರಾಗಲಿ, ಕರ್ತವ್ಯದಲ್ಲಿ ವಿಶಿಷ್ಟ ಪ್ರೇರಣಾ ಉಳ್ಳಂತವರಾಗಲಿ ಅಂತ. ತಂದೆ ಏನು ಹೇಳುತ್ತಾನೋ ಅದನ್ನ ಮಕ್ಕಳು ಕೇಳಬೇಕು. ಬದುಕಿರುವಾಗ ತಂದೆಯ ಮಾತಿನಂತೆ ನಡ್ಕೊಳ್ಬೇಕು. ತಂದೆ ಸತ್ತ ಮೇಲೆ ಅವನಿಗೆ ಶ್ರಾದ್ದಾದಿ ಕರ್ಮಗಳನ್ನ ಮಾಡಬೇಕು. ವರ್ಷದಲ್ಲಿ 1 ಸಲನಾದರೂ ಅಲ್ಲ, ಜೀವನದಲ್ಲಿ 1 ಸಲನಾದರೂ ಗಯಾ ಶ್ರಾದ್ದವನ್ನು ಮಾಡಬೇಕು. ಯಾರು ಮಾಡ್ತಾರೋ ಅಂಥವರೇ ನಿಜವಾದ ಮಕ್ಕಳು ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿಪುತ್ರಸ್ಯ ಪುತ್ರತಾ ಅಂತ ಈ 3
ಜೀವಂತವಾಗಿರುವಾಗ ವಾಕ್ಯಕರಣಾತ್ ತಂದೆಯ ಮಾತಿನಂತೆ ನಡ್ಕೊಳ್ಬೇಕು ಮಕ್ಕಳಾದವರು. ಪ್ರತ್ಯಬ್ಧಂ ಭೂರಿ ಭೋಜನಾತ್, ಪ್ರತಿ ವರ್ಷ ಶ್ರಾದ್ದ ಮಾಡಿ ಭೂರಿ ಭೋಜನವನ್ನ ಹಾಕಿಸ್ಬೇಕು ಬ್ರಾಹ್ಮಣರಿಗೆ. ಗಯಾಯ ಪಿಂಡದಾನಾಚ, ಒಂದ್ಸಲನಾದ್ರೂ ಗಯಾದಲ್ಲಿ ಪಿಂಡದಾನ ಮಾಡಬೇಕು. ತ್ರಿವಿಹಿ, 3ರಿಂದ ಪುತ್ರತ್ವ ಬರ್ತದೆ. ಹಾಗಾಗಿ ತನ್ನ ಮಕ್ಕಳು ತನ್ನ ಮಾತಿನಂತೆ ನಡ್ಕೊಂಡ್ರು ಅನ್ನೋ ಒಂದು ಸಂತೋಷ ವಿಶ್ವಾಮಿತ್ರ ಋಷಿಗಳಿಗೆ ಬಂದು ಆ ಸಂತೋಷದಿಂದ ಅವರು ಆಶೀರ್ವಾದ ಮಾಡಿದ್ದಾರೆ. ಜ್ಯೇಷ್ಠಂ ಮಂತ್ರದೃಶಂ ಚಕ್ರುಹು ತ್ವಾಂ ಅನ್ವಂಚೋ ವಯಂ ಸ್ಮಹಿ ವಿಶ್ವಾಮಿತ್ರಸ್ತುತಾನಾಹ ವೀರವಂತೋ ಭವಿಷ್ಯಥ ಯೇ ಮಾನಂ ಮೇನು ಗೃಹಂತೋ ವೀರವಂತಮಕರ್ತಯಂ ಅಕರ್ತಮಾಂ ಏಷವ ಕೌಶಿಕಾ ವೀರೋ ದೇವರಾತಸ್ತಮನ್ವಿತ. ವಿಶ್ವಾಮಿತ್ರರು ಹೇಳ್ತಾ ಇರತಕ್ಕಂತಹ ಮಾತಿದು. ಈ ಶ್ಲೋಕ ಪೂರ್ತಿ ವೇದ ಮಂತ್ರವೇ ಇದು. ಏಮಾನಂ ಮೇನು ಗೃಹಂತೋ ವೀರವಂತಮಕರ್ತಮ ಏಷವ ಕೌಶಿಕಾ ವೀರೋ ದೇವರಾತಸ್ತಮನ್ವಿತ ಅನ್ನೋದು ವೇದ ಮಂತ್ರವೇ. ಅದನ್ನು ಹಾಗೆ ಭಾಗವತ ಅನುವಾದ ಮಾಡ್ತಾ ಇದೆ ಅಂತ ಹೇಳಬಹುದು, ಪೂರ್ತಿ ವೇದ ಮಂತ್ರವನ್ನ. ಏನಿದು ಇದರ ಅರ್ಥ ಅಂದ್ರೆ, ವಿಶ್ವಾಮಿತ್ರರು ತನ್ನ ಮಕ್ಕಳಿಗೆ ಹೇಳುವ ಮಾತು, ನೀವು ನನ್ನ ಆದೇಶವನ್ನ ಪರಿಪಾಲನೆ ಮಾಡಿ ನನ್ನನ್ನ ಶುನಶ್ಶೇಪನ ತಂದೆಯನ್ನಾಗಿ ಮಾಡಿದ್ದೀರಿ. ವೀರವಂತಂ ಅಕರ್ತ ಮಾ, ಈ ಶುನಶ್ಶೇಪನ ತಂದೆ ಆಗುವಂತೆ ನೀವು ನನಗೆ ಮಾಡಿದ್ದೀರಿ. ಇನ್ನು ಮುಂದೆ ಈ ದೇವರಾತ ಏನಿದ್ದಾನೆ ಅಂದ್ರೆ ಶುನಶ್ಶೇಪ, ಕೌಶಿಕ ಎಂಬುದಾಗಿ ಕರೆಸ್ಕೊಂಡು ಅವನು ನಿಮ್ಮಲ್ಲಿ ಒಬ್ಬ ಆಗ್ತಾನೆ. ಈ ವಿಶ್ವಾಮಿತ್ರರ ಮಕ್ಕಳೆಲ್ಲ ಕೌಶಿಕರಲ್ವಾ, ಇವನು ಕೂಡ ಕೌಶಿಕ ಅಂತ ಕರೆಸ್ಕೊಂಡು ನಿಮ್ಮಲ್ಲೇ ಇವನು ಇನ್ನೊಬ್ಬ ಆಗ್ತಾನೆ, ನನ್ನ ಮಗ ಅಂತ ಕರೆಸ್ಕೊಳ್ತಾನೆ. ಇವನಿಗೆ ನೀವು ಯಾವಾಗಲೂ ವಿಧೇಯರಾಗಿ ಇರಿ ಅಂತ ಹೇಳುವಂತಹ ಮಾತು ವಿಶ್ವಾಮಿತ್ರರು ತಮ್ಮ ಮಕ್ಕಳಿಗೆ, ಆ ಮಧುಚ್ಛಂದನಿಂದ ಪ್ರಾರಂಭ ಮಾಡಿ ಕೆಳಗಿನ 50 ಜನ ಮಕ್ಕಳಿಗೆ ಹೇಳುವ ಮಾತಿದು. ನನ್ನ ಆದೇಶ ಪರಿಪಾಲನೆ ಮಾಡಿ ನನಗೆ ಸಂತೋಷವನ್ನು ಉಂಟು ಮಾಡಿದ್ದೀರಿ. ಈ ಶುನಶ್ಶೇಪನನ್ನ ನೀವು ಅಣ್ಣ ಅಂತ ಒಪ್ಪಿಕೊಂಡು ನನ್ನ ಮಗ ಅವನಿಗೆ ನಾನು ತಂದೆ ಆಗುವಂತೆ ನೀವು ಮಾಡಿದಿರಿ. ಇನ್ನು ಮುಂದೆ ಈ ದೇವರಾತ ಕೌಶಿಕ ವಂಶದವನಾಗ್ತಾನೆ, ನಿಮ್ಮಲ್ಲೇ ಇವನು ಇನ್ನೊಬ್ಬನಾಗ್ತಾನೆ, ಮಗ ಅಂತ ಕರೆಸ್ಕೊಳ್ತಾನೆ ನನಗೆ, ಇವನಿಗೆ ವಿಧೇಯರಾಗಿ ಇರಿ ನೀವು ಅಂತ ಹೇಳುವಂತಹ ಒಂದು ವೇದ ಮಂತ್ರ, ವಿಶ್ವಾಮಿತ್ರರು ಮಕ್ಕಳಿಗೆ ಹೇಳುವಂತಹ ಮಾತು. ಆದ್ರಿಂದ ಈ ಎಲ್ಲ ಇದುವರೆಗೂ ಹೇಳಿದ ಅಭಿಪ್ರಾಯ, ಶುಕಾಚಾರ್ಯರು ಏನು ಇದುವರೆಗೂ ಕಥೆಯನ್ನ ಹೇಳ್ತಾ ಬಂದಿದ್ದಾರೆ, ಇದು ನನ್ನ ಮಾತಲ್ಲ, ಇದೆಲ್ಲ ವೇದದಲ್ಲೇ ಹೇಳಿದ್ದು ಅನ್ನೋದನ್ನ ಸ್ಪಷ್ಟಪಡಿಸ್ಲಿಕ್ಕೋಸ್ಕರ ಆ ವೇದ ಮಂತ್ರವನ್ನು ಹಾಗೆ ಇಲ್ಲಿ ತಗೊಂಡು ಬಂದಿದ್ದಾರೆ. ಯೇ ಮಾನಂ ಮೇನು ಗೃಹಂತೋ ವೀರವಂತಮಕರ್ತಮ ಏಷವ ಕೌಶಿಕಾ ವೀರೋ ದೇವರಾತಸ್ತಮನ್ವಿತ ಅನ್ಯೇ ಚಾಷ್ಟಕಹಾರೀತ ಜಯಕ್ರತುಮದಾದಯಃ ಏವಂ ಕೌಶಿಕ ಗೋತ್ರಂ ತದ್ ವೈಶ್ವಾಮಿತ್ರೈ ಪೃಥಗ್ವಿಧಂ. ವಿಶ್ವಾಮಿತ್ರರಿಗೆ ಈ 100 ಜನ ಮಕ್ಕಳು ಅಂತ ಏನ್ ಹಿಂದೆ ಹೇಳಿದ್ರಲ್ಲ, 101 ಜನ ಮಕ್ಕಳು, ಅದರಲ್ಲಿ ಮಧ್ಯದವನು ಮಧುಚ್ಛಂದ ಅಂತ. ಆ ಮಧುಚ್ಛಂದನಿಂದ ಪ್ರಾರಂಭ ಮಾಡಿಕೊಂಡು ಕೆಳಗಿನ 50 ಜನರಿಗೆ ಮಾಧುಚ್ಛಂದರು ಅಂತ ಕರೀತಾರೆ ಅಂತ ಈ ತರ 101 ಜನ ಮಕ್ಕಳ ಬಗ್ಗೆ ಹೇಳಿದ್ರು. ಇವನೊಬ್ಬ ಇವಾಗ ಬಂದವನು ಕೌಶಿಕನಾದ ಶುನಶ್ಶೇಪ. ಇದಲ್ಲದೆ ಇನ್ನೂ ಕೆಲವರು ಮಕ್ಕಳಿದ್ರು ವಿಶ್ವಾಮಿತ್ರರಿಗೆ. ಅಷ್ಟಕ, ಹಾರೀತ, ಜಯ, ಕ್ರತುಮತ್ ಅಂತ ಹೀಗೆಲ್ಲ ಅನೇಕ ಜನ ಮಕ್ಕಳು ಇದ್ರು ಅವರಿಗೆ. ಅವರೆಲ್ಲರೂ ಕೂಡ ಕೌಶಿಕ ಗೋತ್ರದವರು. ಯಾಕೆ ವಿಶ್ವಾಮಿತ್ರರ ಮಕ್ಕಳಾದ್ರಿಂದ ಎಲ್ಲರೂ ಕೂಡ ಕೌಶಿಕ ಗೋತ್ರದವರು. ಕೆಲವರು ಅದರಲ್ಲಿ ಶಾಪಗ್ರಸ್ತರು, ಕೆಲವರು
ವರ ಪಡ್ಕೊಂಡಂಥವ್ರು. ಒಬ್ಬ ಮಗ ಇವನು ಸ್ವೀಕೃತ ಮಗ, ಸ್ವೀಕಾರ ಮಾಡಿದಂತಹ ಮಗ. ಹೀಗೆ ಕೌಶಿಕ ವಂಶದಲ್ಲಿ ಅನೇಕ ಜನ ಮಕ್ಕಳು ನಾನಾ ರೀತಿಯಲ್ಲಿ ಕೌಶಿಕ ಗೋತ್ರದವರಾದವರು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅವರಿಗೆ ದೇವರಾತ ಅನ್ನೋ ಒಂದು ಪ್ರವರವೂ ಕೂಡ ಬಂತು ಇವನಿಂದ, ಈ ಶುನಶೇಪ ದೇವರಾತ. ಹಾಗಾಗಿ ಕೌಶಿಕ ಗೋತ್ರದವರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ದೇವರಾತ ಅಂತನ್ನೋ ಪ್ರವರವೂ ಕೂಡ ಅಲ್ಲಿಂದ ಪ್ರಾರಂಭ ಆಯ್ತು. ಅನ್ಯೇ ಚಾಷ್ಟಕಹಾರೀತ ಜಯಕ್ರತುಮದಾದಯ ಏವಂ ಕೌಶಿಕ ಗೋತ್ರಂ ತದ್ವೈಶ್ವಾಮಿತ್ರೈ ಪೃಥಗ್ವಿಧಂ ಪ್ರವರಾಂತರಮಾಪನ್ನಂ ತದ್ಧೀತ್ಯೇವಂ ಪ್ರಕಲ್ಪಿತಂ. ದೇವರಾತ ಅಂತನ್ನೋ ಪ್ರವರದವರು ಎಲ್ಲ ಕೌಶಿಕ ಗೋತ್ರದವರು. ಒಬ್ಬನೇ ಋಷಿ ಯಾವ ಯಾವ ಪ್ರವರಗಳಲ್ಲಿ ಬರ್ತಾನೋ ಆ ಎಲ್ಲಾ ಪ್ರವರಗಳು ಕೂಡ ಒಂದೇ ಗೋತ್ರ ಅಂತ ಕರೆಸ್ಕೊಂಡು ಬಿಡ್ತದೆ. ಹಾಗಾಗಿ ಪ್ರವರವೂ ಕೂಡ ಗೋತ್ರಕ್ಕೆ ಸೇರಿದಂತೆ, ಅದೊಂದು ನಿಯಮ ಇದೆ. ಆ ಗೋತ್ರದಲ್ಲಿ ಬರುವಂತಹ ಪ್ರವರಗಳೇನೇನಿದ್ದಾವೆ ಅವೆಲ್ಲ ಅದೇ ಗೋತ್ರದವರು ಅನ್ನೋ ರೀತಿಯಲ್ಲಿ ಒಂದು ಪದ್ಧತಿ ಇದೆ. ಏಕಏವ ಋಷಿ ಯಾವತ್ ಪ್ರವರೇಶು ಅನುವರ್ತತೆ ತಾವತ್ ಸಮಾನ ಗೋತ್ರತ್ವಂ ವಿನಾ ಭೃಗ್ವಂಗಿರೋ ಗಣಾತ್ ಅಂತ ಒಂದು ಮಾತು, ಸ್ಮೃತಿ ವಾಕ್ಯ. ವಿಜಯಧ್ವಜ ತೀರ್ಥರು ಅದನ್ನ ತೋರಿಸಿಕೊಡ್ತಾರೆ. ವಿನಾ ಭೃಗ್ವಂಗಿರೋ ಗಣಾತ್ ಅಂತ ಹೇಳಿದ್ದಾರೆ. ಭೃಗು ಅಂಗಿರ ಅನ್ನೋ ಗಣ ಬಿಟ್ಟು ಉಳಿದ ಕಡೆಗೆಲ್ಲ ಇದೊಂದು ನಿಯಮ ಇದೆ. ಭಾರ್ಗವ ಗೋತ್ರ ಮತ್ತು ಆಂಗಿರಸ ಗೋತ್ರ, ಭೃಗ್ವಂಗಿರೋ ಗಣ ಅಂದ್ರೆ ಹಾಗೆ. ಆ ಎರಡು ಗೋತ್ರಗಳಿಗೆ ಹೊರತುಪಡಿಸಿ ಬೇರೆ ಎಲ್ಲಾ ಗೋತ್ರಗಳಿಗೆ ಈ ನಿಯಮ ಇದೆ ಅಂತೆ. ಯಾವುದು? ಯಾವ ಋಷಿ, ಒಬ್ಬನೇ ಋಷಿ ಯಾವ ಪ್ರವರಗಳಲ್ಲಿ ಬರ್ತಾನೋ ಆ ಎಲ್ಲಾ ಪ್ರವರಗಳು ಒಂದು ಗೋತ್ರ ಅಂತ ಕರೆಸ್ಕೊಳ್ತದೆ. ಆದ್ರಿಂದ ಈಗ ಭಾರ್ಗವ ಮತ್ತು ಆಂಗಿರಸ ಬಿಟ್ಟು ಇದು ಕೌಶಿಕ ಗೋತ್ರ. ಕೌಶಿಕ ಗೋತ್ರದವರಿಗೆ ದೇವರಾತನು ಒಬ್ಬ ಪ್ರವರ ಋಷಿ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ಅವರು ದೇವರಾತ ಅಂತ ತದ್ದಿ ಇತ್ಯೇವಂ ಪ್ರಕಲ್ಪಿತಂ ಪ್ರವರಾಂತರ ಮಾಪನ್ನಂ. ಯಃ ಪುರೂರವಸ ಪುತ್ರಃ ಆಯುಸ್ತಸ್ಯಾಭವತ್ಸುತಾಃ ನಹುಷಃ ಕ್ಷತ್ರವೃದ್ಧಶ್ಚ ರಜೀರಂಭಶ್ಚ ವೀರ್ಯವಾನ್ ಅನೇನಾ ಇತಿ ರಾಜೇಂದ್ರ ಕ್ಷತ್ರವೃದ್ಧಾನ್ವಯಂ ಶೃಣು. ಅಲ್ಲಿಗೆ ಅಷ್ಟು ವಿಷಯವನ್ನ ಮುಗಿಸಿ ಮುಂದೆ ಪುರೂರವನ ಮಗ ಆಯು ಅಂತ ಏನು ಇದ್ದ ಹಿಂದೆ ಹೇಳಿದ್ರು. ಆ ಪುರೂರವನ ಮಗನಾದಂತಹ ಆಯುವಿಗೆ 5 ಜನ ಮಕ್ಕಳು. ಆ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಇಲ್ಲಿಂದ ತಗೊಳ್ತಾರೆ ವಿಷಯವನ್ನ. ಪುರೂರವನ ಮಗನಾದಂತಹ ಆಯುವಿಗೆ ನಹುಷ ಅಂತ ಒಬ್ಬ ಮಗ, ಕ್ಷತ್ರವೃದ್ಧ ಅಂತ ಮತ್ತೊಬ್ಬ, ರಜಿ, ರಂಭ, ಅನೇನಸ ಅಂತ ಇವರು 6 ಜನ ಮಕ್ಕಳು. ಆಯುವಿನ ಮಕ್ಕಳು ಇವರು 5 ಜನ. ಅದರಲ್ಲಿ ನಹುಷ ಮೊದಲನೇವನು. ನಹುಷ, ಕ್ಷತ್ರವೃದ್ಧ, ರಜಿ, ರಂಭ, ಅನೇನಸ ಅಂತ 5 ಜನ ಮಕ್ಕಳು. ಅದರಲ್ಲಿ ಮೊದಲು ಇವರು ಏನ್ ಮಾಡ್ತಾರೆ, ಕ್ಷತ್ರವೃದ್ಧನ ವಂಶವನ್ನು ಹೇಳ್ತೇನೆ ಕೇಳು ಅಂತಾರೆ ಶುಕಾಚಾರ್ಯ. ನಹುಷಂದು ಮುಂದೆ ಕಥೆ ಬರ್ತದೆ. ಅದಕ್ಕೆ ಎರಡನೇವನು ನಹುಷಂದು ಬಿಟ್ಟು ಎರಡನೇವನು ಕ್ಷತ್ರವೃದ್ಧ. ಆ ಕ್ಷತ್ರವೃದ್ಧನ ವಂಶವನ್ನ ಮೊದಲು ಹೇಳ್ತೇನೆ ಕೇಳು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಃ ಪುರೂರವಸ ಪುತ್ರಃ ಆಯುಸ್ತಸ್ಯಾಭವತ್ಸುತಾಃ ನಹುಷ ಕ್ಷತ್ರವೃದ್ಧಶ್ಚ ರಜೀರಂಭಶ್ಚ ವೀರ್ಯವಾನ್ ಅನೇನಾ ಇತಿ ರಾಜೇಂದ್ರ ಕ್ಷತ್ರವೃದ್ಧಾನ್ವಯಂ ಶೃಣು. ಕ್ಷತ್ರವೃದ್ಧಸುತಸ್ಯಾಸನ್ ಸುಹೋತ್ರಸ್ಯಾತ್ಮಜಾಸ್ತ್ರಯಃ ಕಾಶ್ಯಕುಶೋ ಗೃತ್ಸಮದಃ ಇತಿ ಗೃತ್ಸಮದಾದಭೂತ್. ಕ್ಷತ್ರವೃದ್ಧನ
ಮಗ ಸುಹೋತ್ರ ಅಂತ. ಪುರೂರವನ ಮಗ ಆಯು, ಆಯುವಿಗೆ 5 ಜನ ಮಕ್ಕಳಲ್ಲಿ ಕ್ಷತ್ರವೃದ್ಧ ಅಂತನ್ನೋನು ಎರಡನೇವನು. ಆ ಕ್ಷತ್ರವೃದ್ಧನ ಮಗ ಸುಹೋತ್ರ. ಈ ಸುಹೋತ್ರನಿಗೆ 3 ಜನ ಮಕ್ಕಳು. ಸುಹೋತ್ರಸ್ಯ ಆತ್ಮಜಾಹ ತ್ರಯಃ, 3 ಜನ ಮಕ್ಕಳು. ಕಾಶ್ಯ, ಕುಶ, ಗೃತ್ಸಮದ ಅಂತ ಹೀಗೆ 3 ಜನ ಮಕ್ಕಳು. ಕ್ಷತ್ರವೃದ್ಧ ಸುತಸ್ಯಾಸನ್ ಸುಹೋತ್ರಸ್ಯಾತ್ಮಜಾಸ್ತ್ರಯಃ ಕಾಶ್ಯ ಕುಶೋ ಗೃತ್ಸಮದಃ ಇತಿ ಗೃತ್ಸಮದಾದಭೂತ್. ಶುನಕಃ ಶೌನಕೋ ಯಸ್ಯ ಬಹ್ವೃಚ ಪ್ರವರೋ ಮುನಿಃ ಕಾಶ್ಯಸ್ಯ ಕಾಶಿಸ್ತತ್ಪುತ್ರಃ ಸುರಾಷ್ಟ್ರೋ ದೀರ್ಘತಮಃ ಪಿತಾ. ಗೃತ್ಸಮದನಿಗೆ ಶುನಕ ಅನ್ನೋನು ಮಗ. ಶುನಕನಿಂದ ಶೌನಕ ಎಂಬಂತಹ ಒಂದು ಪ್ರವರವೇ ಪ್ರಾರಂಭ ಆಯಿತು. ಋಗ್ವೇದವನ್ನ ಪ್ರವೃತ್ತಿ ಮಾಡಿದವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಮಗ ಶೌನಕ ಅಂತ. ಶುನಕನ ಮಗ ಶೌನಕರು ಅಂತ ಕರೀತಾರೆ. ಋಗ್ವೇದ ಪ್ರವರ್ತಕರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಒಬ್ಬ ಋಷಿಗಳವರು. ಅವನು ಶೌನಕ ಅಂತ, ಶುನಕನ ಮಗ. ಇನ್ನು ಕಾಶ್ಯ ಅಂತನ್ನೋನೇನಿದ್ದಾನೆ ಅವನ ಮಗ ಕಾಶಿ. ಕಾಶ್ಯನ ಮಗ ಕಾಶಿ. ಶುನಕನ ಮಗ ಶೌನಕ, ಕಾಶ್ಯನ ಮಗ ಕಾಶಿ. ಕಾಶಿಯ ಮಗ ಸುರಾಷ್ಟ್ರ. ಈ ಸುರಾಷ್ಟ್ರ ಅಂತನ್ನೋನೆ ದೀರ್ಘತಮ ಎಂಬಂತಹ ಋಷಿಗಳಿಗೆ ತಂದೆ ಆಗ್ತಾನೆ. ದೀರ್ಘತಮ ಪಿತಾ ಅಂತಂದಿದ್ದಾರೆ. ದೀರ್ಘತಮ ಅಂತನ್ನೋರು ಪ್ರಸಿದ್ಧರಾದಂತಹ ಋಷಿಗಳು. ಆ ದೀರ್ಘತಮ ಎಂಬ ಋಷಿಗಳ ತಂದೆ ಸುರಾಷ್ಟ್ರ. ಇವನು ಕಾಶಿಯ ಮಗ. ಕಾಶ್ಯನ ಮಗ ಕಾಶಿ, ಕಾಶಿಯ ಮಗ ಸುರಾಷ್ಟ್ರ, ಸುರಾಷ್ಟ್ರನ ಮಗ ದೀರ್ಘತಮ. ಶುನಕಃ ಶೌನಕೋ ಯಸ್ಯ ಬಹ್ವೃಚ ಪ್ರವರೋ ಮುನಿಃ ಕಾಶ್ಯಸ್ಯ ಕಾಶಿಸ್ತತ್ಪುತ್ರಃ ಸುರಾಷ್ಟ್ರೋ ದೀರ್ಘತಮಃ ಪಿತಾ. ಧನ್ವಂತರಿರ್ದೀರ್ಘತಮಸಃ ಆಯುರ್ವೇದ ಪ್ರವರ್ತಕಃ ಯಜ್ಞ ಭುಗ್ವಾಸುದೇವಾಂಶಃ ಸ್ಮೃತಿ ಮಾತ್ರಾರ್ತಿನಾಶನಃ. ದೀರ್ಘತಮ ಅಂತನ್ನೋ ಋಷಿಯ ತಂದೆ ಸುರಾಷ್ಟ್ರ ಅಂತ ಹೇಳಿದ್ರು ಹಿಂದೆ. ಈ ದೀರ್ಘತಮ ಅಂತನ್ನೋನಿಂದಲೇನೆ ಧನ್ವಂತರಿ ಹುಟ್ಟುತ್ತಾನೆ. ಈ ಧನ್ವಂತರಿ ಅಂತನ್ನೋನು ಆಯುರ್ವೇದ ಪ್ರವರ್ತಕ, ಭಗವಂತನ ಅಂಶ. ಧನ್ವಂತರಿ ದೀರ್ಘತಮಸಃ ಆಯುರ್ವೇದ ಪ್ರವರ್ತಕ ಅಂತ ಹೇಳಿದ್ದಾರೆ. ಆಯುರ್ವೇದವನ್ನ ಪ್ರವೃತ್ತಿ ಮಾಡಿದಂತಹ ಈ ಧನ್ವಂತರಿ ದೀರ್ಘತಮನಿಂದ ಹುಟ್ಟಿದವನು. ದೀರ್ಘತಮನ ಮಗ ಧನ್ವ ಅಂತ. ಅದು ಅದರ ವಿವರಣೆ. ದೀರ್ಘತಮನ ಮಗ ಧನ್ವ, ಧನ್ವನ ಮಗ ಧನ್ವಂತರಿ. ಇದು ಹರಿವಂಶದಲ್ಲಿ ಹೀಗೆ ಹೇಳ್ತಾರೆ. ಇಲ್ಲಿ ಏನು ಹೇಳಿದ್ದಾರೆ? ದೀರ್ಘತಮನ ಮಗ ಧನ್ವಂತರಿ ಅಂತ ಹೇಳಿದ್ದಾರೆ. ದೀರ್ಘತಮನಿಂದ ಧನ್ವಂತರಿ ಹುಟ್ಟಿದ ಅಂತ. ಧನ್ವಂತರಿ ದೀರ್ಘತಮಸಃ ಅಂತ ಹೇಳಿದ್ದಾರೆ. ದೀರ್ಘತಮನ ಮಗ ಧನ್ವ, ಧನ್ವನ ಮಗ ಧನ್ವಂತರಿ ಅಂತ ಹರಿವಂಶದಲ್ಲಿದೆ. ಇಲ್ಲಿ ದೀರ್ಘತಮನ ಮಗ ಅಂತ ಹೇಳಿದ್ದಾರೆ ಧನ್ವಂತರಿ. ಅದೇನ್ ಮಾಡಬೇಕು? ನಾವು ಮಧ್ಯದಲ್ಲಿ ಇಟ್ಕೊಂಡ್ಬಿಡ್ಬೇಕು. ದೀರ್ಘತಮನ ಮಗ ಅಂದ್ರೆ ಮೊಮ್ಮಗ ಅಂತ. ದೀರ್ಘತಮ ಮತ್ತು ಧನ್ವಂತರಿ ಇಬ್ಬರ ಮಧ್ಯದಲ್ಲಿ ಧನ್ವ ಅನ್ನೋ ಒಬ್ಬ ಮಗ ಇದ್ದ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಯಾಕೆಂದ್ರೆ ಹರಿವಂಶಕ್ಕೆ ಅನುಸಾರವಾಗಿ ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದಾದ್ರೆ ದೀರ್ಘತಮನ ಮಗ ಧನ್ವಂತರಿ, ಇಲ್ಲಿ ದೀರ್ಘತಮ ಸಹ ಧನ್ವಂತರಿ ಅಂತ ಅಷ್ಟೇ ಇದೆ. ದೀರ್ಘತಮಸ್ನಿಂದ ಧನ್ವಂತರಿ ಬಂದ ಅಂತ. ದೀರ್ಘತಮಸ್ನಿಂದ ಧನ್ವಂತರಿ ಬಂದ ಅಂದ್ರೆ ಇವರ ಮಧ್ಯದಲ್ಲಿ ಧನ್ವ ಅನ್ನೋನೊಬ್ಬ ಇದ್ದ.
ಅವನ ಮೂಲಕವಾಗಿ ಬಂದ ಅಂತ ಇಟ್ಟುಕೊಳ್ಬೇಕು. ಆವಾಗ ಸರಿ ಆಗ್ತದೆ. ಈ ಧನ್ವಂತರಿ ಭಗವಂತನ ಅವತಾರ. ಈ ಸಮುದ್ರ ಮಥನ ಮಾಡುವಾಗ ಧನ್ವಂತರಿ ರೂಪದಿಂದ ಭಗವಂತ ಆವಿರ್ಭಾವ ಮಾಡ್ತಾನೆ. ಅವನು ಇವನೇ ಅಲ್ಲಿ ಇನ್ನೊಂದು ರೂಪದಿಂದ ಬರ್ತಾನಷ್ಟೆ. ಸಮುದ್ರ ಮಥನ ಕಾಲದಲ್ಲಿ ಆವಿರ್ಭಾವ ಮಾಡಿದಂತಹ ಧನ್ವಂತರಿಯದ್ದು ಮತ್ತೊಂದು ರೂಪ. ಅದು ಅಲ್ಲಿ ಸಮುದ್ರ ಮಥನ ಮಾಡುವಾಗ ಅದು ಆವಿರ್ಭೂತನಾದವನು ಆ ಧನ್ವಂತರಿ. ಇಲ್ಲಿ ದೀರ್ಘತಮನ ಮಗ. ಈ ದೀರ್ಘತಮ ಬೇರೆ ಅಂತ ಹೇಳ್ತಾರೆ. ಇನ್ನೊಬ್ಬ ದೀರ್ಘತಮ ಇದ್ದಾನೆ, ಮಮತಾ ಪುತ್ರ. ಆ ದೀರ್ಘತಮ ಅನ್ನೋ ಮುನಿ ಬೇರೆ. ಮಮತಾ ಪುತ್ರನಾದ ದೀರ್ಘತಮ ಬೇರೆ, ಈ ದೀರ್ಘತಮ ಬೇರೆ. ಇವನು ವೈದ್ಯಶಾಸ್ತ್ರ ಪ್ರವರ್ತಕನಾದಂತಹ ಧನ್ವಂತರಿ. ಧನ್ವಂತರಿ ಹೇಗೆ ಮನುಷ್ಯನಾಗಿ ಹುಟ್ಟಿದ ಅಂತ ಜನಮೇಜಯ ಮಧ್ಯದಲ್ಲಿ ಪ್ರಶ್ನೆ ಎಲ್ಲ ಮಾಡ್ತಾನೆ. ಇಲ್ಲಿ ವಿಸ್ತಾರವಾಗಿ ಹೇಳಿಲ್ಲ. ಕಥಂ ಧನ್ವಂತರಿರ್ದೇವೋ ಮಾನುಷೇಶ್ವ ಜಜ್ಞಿವಾನ್ ಏತದ್ವೇದಿತುಮಿಚ್ಛಾಮಿ ತನ್ಮೇ ಬ್ರೂಹಿ ಯಥಾ ತಥಂ ಅಂತ ಜನಮೇಜಯ ಪ್ರಶ್ನೆ ಮಾಡಿದ್ದಕ್ಕೆ ವೈಶಂಪಾಯನರು ಉತ್ತರ ಹೇಳ್ತಾರೆ. ಧನ್ವಂತರೇ ಹೇ ಸಂಭವೋಯಂ ಶ್ರೂಯತಾಂ ಭರತರ್ಷಭ ಸ ಸಂಭೂತಃ ಸಮುದ್ರಾತ್ತು ಮಧ್ಯಮಾನೆ ಅಮೃತೆ ಪುರಾ ಇತ್ಯಾರಭ್ಯ ಅಬ್ಜಸ್ತು ಅಬ್ಜಃ ತ್ವಂ ಇತಿ ಹೋವಾಚ ಇತ್ಯಾದಿಕಂ ಗರ್ಭೀಕೃತ್ಯ ಧನ್ವಂತರಿಃ ಇತ್ಯಂತೇನ ಹರಿವಂಶೇನ ಇತರತಃ ವಿಸ್ತರತೋ ಜ್ಞೇಯಂ. ಅಲ್ಲಿ ವಿಸ್ತಾರವಾಗಿ ಹರಿವಂಶದಲ್ಲಿ ಬಂದಿದೆ, ಅದನ್ನ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಅಂತೂ ಅಲ್ಲಿ ಬಂದಂತಹ ಧನ್ವಂತರಿ ಬೇರೆ, ಮತ್ತೊಂದು ರೂಪ. ಇಲ್ಲಿ ಬಂದಂತಹ ಧನ್ವಂತರಿ ಮತ್ತೊಂದು ಬೇರೆ ರೂಪ ಅಂತ ಅಷ್ಟನ್ನ ನಾವು ತಿಳ್ಕೊಳ್ಬಹುದು. ವಾಸುದೇವಾಂಶೋ ಯಜ್ಞಭುಕ್ ಸ್ಮೃತಿ ಮಾತ್ರಾತ್ ಆರ್ತಿನಾಶನಃ ಅಂತ ಸ್ಮರಣೆ ಮಾಡೋದರಿಂದಲೇನೆ ಎಲ್ಲ ರೀತಿಯಾದಂತಹ ರೋಗಗಳನ್ನ ಪರಿಹಾರ ಮಾಡತಕ್ಕಂತಹ ಭಗವಂತನ ಅಂಶವಾದ ಧನ್ವಂತರಿ. ಇಲ್ಲಿ ಅದನ್ನು ಹೇಳಿದ್ದಾರೆ, ಸ್ಮೃತಿ ಮಾತ್ರಾರ್ತಿನಾಶನಃ ಅಂತ. ಇವನು ಯಜ್ಞಭೋಕ್ತ, ಯಜ್ಞಭುಕ್ ವಾಸುದೇವಾಂಶ ಸ್ಮೃತಿ ಮಾತ್ರಾರ್ತಿನಾಶನಃ ಅಂತ. ಯಜ್ಞಭೋಕ್ತ ಧನ್ವಂತರಿ ಅನ್ನೋ ಹೆಸರಿನಿಂದ ಯಜ್ಞಗಳಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡ್ತಕ್ಕಂಥವನು, ಭಗವಂತನ ಅಂಶ, ಸ್ಮರಣ ಮಾತ್ರದಿಂದಲೇ ಎಲ್ಲ ದುಃಖಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಆಯುರ್ವೇದ ಪ್ರವರ್ತಕನಾದಂತಹ ಧನ್ವಂತರಿ. ಅವನು ದೀರ್ಘತಮನ ಮಗ, ಅಂದ್ರೆ ದೀರ್ಘತಮನಿಂದ ಬಂದವನು. ದೀರ್ಘತಮನ ಮಗ ಧನ್ವ, ಧನ್ವನ ಮಗ ಧನ್ವಂತರಿ ಅಂತ. ಹೀಗೆ ಧನ್ವಂತರಿರ್ ದೀರ್ಘತಮಸಃ ಆಯುರ್ವೇದ ಪ್ರವರ್ತಕಃ ಯಜ್ಞಭುಗ್ವಾಸುದೇವಾಂಶಃ ಸ್ಮೃತಿ ಮಾತ್ರಾರ್ತಿನಾಶನಃ ತತ್ಪುತ್ರ ಕೇತುಮಾನ್ಯಸ್ಯ ಜಜ್ಞೇ ಭೀಮರಥಸ್ತತಃ ದಿವೋದಾಸೋದ್ಯುಮಾಂಸ್ತಸ್ಮಾತ್ ಪ್ರತರ್ದನ ಇತಿ ಸ್ಮೃತಃ. ಇನ್ನು ಈ ಧನ್ವಂತರಿಯ ಮಗ ಕೇತುಮಾನ್ ಅಂತ ಅವನ ಹೆಸರು. ಕೇತುಮಾನ್ ಎಂಬುವಂತವನ ಮಗ ಭೀಮರಥ, ಭೀಮರಥನ ಮಗ ದಿವೋದಾಸ, ದಿವೋದಾಸನ ಮಗ ದ್ಯುಮಾನ್. ಈ ದ್ಯುಮಾನ್ ಅಂತನ್ನವನೇ ಪ್ರತರ್ದನ ಎಂಬುದಾಗಿ ಕರೆಸ್ಕೊಳ್ತಾನೆ. ದ್ಯುಮಾನ್ ಅನ್ನವನಿಗೂ ಮತ್ತು ಪ್ರತರ್ದನ ಅನ್ನವನು ಎರಡು ಒಂದೇ, ಅವನಿಗೆ ಹೆಸರು ಬೇರೆ. ಪ್ರತರ್ದನ ಇತಿ ಸ್ಮೃತಃ ಅಂತ ಹೇಳಿದ್ದಾರೆ. ಪ್ರತರ್ದನ ಎಂಬುದಾಗಿ ಎಲ್ಲ ಕಡೆಯಲ್ಲಿ ಕರೆಸ್ಕೊಂಡಂತವನು ಇವನು ದ್ಯುಮಾನ್. ಈ ದ್ಯುಮಾನ್ ಅನ್ನೋನು ದಿವೋದಾಸನ ಮಗ. ತತ್ಪುತ್ರ ಕೇತುಮಾನ್ಯಸ್ಯ ಜಜ್ಞೆ ಭೀಮರಥಸ್ತತಃ ದಿವೋದಾಸೋ ದ್ಯುಮಾಂಸ್ತಸ್ಮಾತ್ ಪ್ರತರ್ದನ ಇತಿ ಸ್ಮೃತಃ ಸ ಏವ ಶತ್ರುಜಿತ್ ಧ್ವತ್ಸ ರಥಧ್ವಜ ಇತಿ ರಿತಃ
ತಥಾ ಕುವಲಯಾಶ್ವೇತಿ ಪ್ರೋಕ್ತೋ ಲರ್ಕಾದಯಸ್ತತಃ. ಈ ದ್ಯುಮಾನ್ ಅಥವಾ ಪ್ರತರ್ಧನ ಏನಿದ್ದಾನೆ, ಆ ಪ್ರತರ್ಧನನಿಂದ ಹುಟ್ಟಿದವನು ವತ್ಸ. ಆ ವತ್ಸನಿಗೆ ಶತ್ರುಜಿತ್ ಅಂತ ಕರೀತಾರೆ ಅವನನ್ನ. ವತ್ಸನಿಗೆನೆ ಅನೇಕ ಹೆಸರುಗಳಿದೆ. ಅವನನ್ನ ಋತಧ್ವಜ ಅಂತ ಕೂಡ ಕರೀತಾರೆ, ಕುವಲಯಾಶ್ವ ಅಂತ ಕೂಡ ಕರೀತಾರೆ. ವತ್ಸನಿಗೆ 4 ಹೆಸರು. ಇವನು ಪ್ರತರ್ಧನನ ಮಗ ವತ್ಸ. ಅವನಿಗೆ ವತ್ಸ, ಶತ್ರುಜಿತ್, ಋತಧ್ವಜ, ಕುವಲಯಾಶ್ವ ಅಂತ ಹಿಂಗೆಲ್ಲ ಕರೀತಾರ ಅವನನ್ನ. ಅದೆಲ್ಲ ಒಬ್ಬನೇ ಪ್ರತರ್ಧನನ ಮಗ ವತ್ಸ. ಆ ವತ್ಸನ ಮಕ್ಕಳು ಅನೇಕ ಜನ. ಅಲರ್ಕ ಮುಂತಾದವರು ಅವನ ಮಕ್ಕಳು, ವತ್ಸನ ಮಕ್ಕಳು. ಅಲರ್ಕಾದಯ ಅಂತ ಹೇಳ್ತಾರೆ. ಅಲರ್ಕ ಮೊದಲಾದಂಥವರೆಲ್ಲ ಆ ವತ್ಸನ ಮಕ್ಕಳು. ಸಯೇವ ಶತ್ರುಜಿತ್ ವತ್ಸ ಋತಧ್ವಜ ಇತಿ ರಿತಃ ತಥಾ ಕುವಲಯಾಶ್ವೇತಿ ಪ್ರೋಕ್ತೋ ಅಲರ್ಕಾದಯಸ್ತತಃ. ಅಲರ್ಕ ಮುಂತಾದವರು ಅಂತೇನು ಹೇಳಿದ್ರಲ್ಲ, ಅವರು 6 ವರ್ಷ ಸಹಸ್ರಾಣಿ 6 ವರ್ಷ ಶತಾನಿ ಚ ನಾಲರ್ಕಾದಪರೋ ರಾಜ ಬುಭುಜೆ ಮೇದಿನೀಂ ಯುವಾ. ಈ ಅಲರ್ಕನ ಒಂದು ಮಹಿಮೆ ಬಹಳ ದೊಡ್ಡದು. 60,000 ವರ್ಷಗಳ ಕಾಲ ಅಲರ್ಕನನ್ನ ಬಿಟ್ಟು ಬೇರೆ ಯಾರು ರಾಜರೇ ಇರಲಿಲ್ಲ ಅಂತೆ. ತರುಣರಾದಂತಹ ರಾಜರು ಯಾರೂ ಕೂಡ ಈ ಭೂಮಿಯನ್ನ ಆಳಲಿಲ್ಲ ಅವನನ್ನ ಬಿಟ್ರೆ. ಎಷ್ಟು? 6 ವರ್ಷ ಸಹಸ್ರಾಣಿ 6 ವರ್ಷ ಶತಾನಿಚ ಅಂತ ಅಂದ್ರೆ 66,000 ಕಾಲ. 66,000 ವರ್ಷ ಕಾಲ. 6 ವರ್ಷ ಶತ ಅಂದ್ರೆ 60, 6 ವರ್ಷ ಸಹಸ್ರಾಣಿ 1000, 60,000 ಮೇಲೆ 6,000, ಅವಾಗ ಎಷ್ಟಾಯ್ತು? 66,000 ಆಯ್ತು. ಷಟ್ಶತೋತ್ತರ 60,000 ವರ್ಷಾಣಿ ಇತ್ಯರ್ಥ ಅಂತ ವಿಜಯಧ್ವಜರು ವ್ಯಾಖ್ಯಾನ ಮಾಡಿದ್ದಾರೆ. ಷಟ್ಶತೋತ್ತರ 60 ವರ್ಷ ಸಹಸ್ರಾಣಿ ಅಂದ್ರೆ 66,000. 66,000 ವರ್ಷಗಳ ಕಾಲ ಈ ಅಲರ್ಕನನ್ನ ಬಿಟ್ಟು ಬೇರೆ ಯಾರೂ ಕೂಡ ತರುಣರಾದಂತಹ ರಾಜರು ಇರಲಿಲ್ಲ ಭೂಮಿಯಲ್ಲಿ. ಅಂತಹ ಪ್ರಸಿದ್ಧಿ ಅಲರ್ಕ ಎಂಬಂತಹ ರಾಜನಿಗೆ. ಅವನೇ ವತ್ಸನಿಂದ ಹುಟ್ಟಿದಂಥವನು. 6 ವರ್ಷ ಸಹಸ್ರಾಣಿ 6 ವರ್ಷ ಶತಾನಿ ಚ ನಾಲರ್ಕಾದಪರೋ ರಾಜ ಬುಭುಜೆ ಮೇದಿನೀಂ ಯುವಾ. ಟೈಮ್ ಆಯ್ತಾ? ಅಲ್ಲಿಗೆ 45 ಶ್ಲೋಕ ಆಯ್ತು. 9ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ 45 ಶ್ಲೋಕಗಳಾಯ್ತು. ಇದರಲ್ಲಿ ಇನ್ನೊಂದು ಪುಸ್ತಕದಲ್ಲಿ 44, ಅದು ಒಂದು ಶ್ಲೋಕ ಹಿಂದೆ ಮುಂದೆ, ನಂಬರ್ ಮಾತ್ರ ವ್ಯತ್ಯಾಸ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿಗೆ ಇವತ್ತು ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹಾ, ಈ ವಾಯವ ಮಂದಿರ ಇದೆಲ್ಲ, ವಾಯವ ಆಗಿ ಅದ್ರಲ್ಲಿ ಬಂದು ವಿಶ್ವಾಮಿತ್ರ ಚಂದೋ ಋಷಿ, ಈ ಮಧುಚಂದ್ರ ಇಟ್ಟಿದ್ದಾನೆ ಅಂತ. ಹಾ ಹಾ, ಮಧುಚಂದ್ರ ಅಂದ್ರೆ ಇವರೇ. ವಾಯವ ಕಾವಡೋದ್ಧಾರ ಮಾಡಕ್ಕೆ ನಾವು ಹೇಳ್ತೇವಲ್ಲ. ಹೌದು ಹೌದು, ಮಧುಚಂದ್ರ ಋಷಿಗಳು ಅಂದ್ರೆ ಇವರೇ, ವಿಶ್ವಾಮಿತ್ರರ ಮಕ್ಕಳು. ಹಾ, ನಮಸ್ಕಾರ ಗುರುಗಳೇ. ವಿಶ್ವಾಮಿತ್ರರು ಒಂದು ಒರಿಜಿನಲ್ ಆಗಿ ಕ್ಷತ್ರಿಯರಾದ್ರು, ಆಮೇಲೆ ಬೆಂಬ ಋಷಿ ಆದ್ರು. ಹೌದು. ಅದು ಏನು ಅದು ತಾತ್ಪರ್ಯ? ಅದು ಕತೆ ಬರುತ್ತೆ, ಮುಂದೆ ಬರುತ್ತೆ. ಅದು ಕತೆ ಇದೆ, ಚೆನ್ನಾಗಿದೆ, ಅದು ದೊಡ್ಡ ಕತೆ. ಅದು ಹೇಳ್ತೇನೆ. ನಮಸ್ಕಾರ ಗುರುಗಳೇ. ನಾರಾಯಣ ನಾರಾಯಣ.